ಇವತ್ತಿನ ವಿಡಿಯೋದಲ್ಲಿ ಆಪಮ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನೀವು ಆಪಮ್ ಮಾಡ್ಕೋಬೇಕು ಅಂತಂದ್ರೆ ಹಿಂದಿನ ದಿವಸನೇ ಒಂದು 5 hours ಆದ್ರೂ ಅಕ್ಕಿ ನೆನೆಸಬೇಕು. ನಾನಿಲ್ಲಿ 1 ಪಾವು ಸೋನಾ ಮಸೂರಿ ಅಕ್ಕಿನ ಮಧ್ಯಾಹ್ನನೇ ನೆನೆಸಿಟ್ಟಿದ್ದೆ. 5 hours ಆದ್ಮೇಲೆ ರುಬ್ಬಕ್ ತಗೊಂಡಿದ್ದೀನಿ. ಇದು ರುಬ್ಕೋಬೇಕಾದ್ರೆ ಬರೀ ಅಕ್ಕಿ ಮಾತ್ರ ರುಬ್ಬೋದಲ್ಲ, ಇದಕ್ಕೆ ಬೇರೆ ಪದಾರ್ಥಗಳನ್ನ ಸೇರಿಸ್ಕೋಬೇಕು. ಫಸ್ಟ್ ಅಕ್ಕಿನ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ತುಂಬಾ ನೈಸ್ ಆಗಿ ರುಬ್ಕೋಬೇಕು. ನಾನಿಲ್ಲಿ 1 ಪಾವ್ ಅಕ್ಕಿ ತಗೊಂಡಿರೋದ್ರಿಂದ ಅದೇ ಲೋಟದಲ್ಲಿ ಅರ್ಧ ಪಾವಷ್ಟು ಬೇಯಿಸಿರೋ ಅನ್ನ ಹಾಕೋಬೇಕು. ನೀವು ಫ್ರೆಶ್ ಆಗಾದ್ರೂ ಅನ್ನ ಮಾಡಿ ಹಾಕ್ಬೋದು, ಇಲ್ಲ ಅನ್ನ ಉಳ್ದಿದ್ರೆ ಅದನ್ನು ಸೇರಿಸ್ಕೋಬಹುದು. ಅರ್ಧ ಪಾವು ತೆಂಗಿನಕಾಯಿ ತುರಿ, ಯಾವ ಲೋಟಲ್ಲಿ ಅಕ್ಕಿ ತಗೊಂಡಿದ್ದೀರೋ ಅದೇ ಲೋಟದಲ್ಲಿ ಅನ್ನನೂ ತೆಂಗಿನಕಾಯಿ ತುರಿನೂ ಅರ್ಧ ಗ್ಲಾಸ್ ತಗೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದೇ ಒಂದು ಸೌಟು ಮೊಸರು ಹಾಕಿ ಚೆನ್ನಾಗಿ ಕಲಸಿ ಫರ್ಮೆಂಟೇಷನ್ಗೆ ಓವರ್ ನೈಟ್ ಬಿಡಬೇಕು. ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ತೀನಿ ಅಂದ್ರೆ ಹಿಂದಿನ ದಿವಸನೇ ಇದೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಬೆಳಗ್ಗೆ ನೋಡಿ ಫರ್ಮೆಂಟ್ ಆದ್ಮೇಲೆ ಹಿಟ್ಟು ಚೆನ್ನಾಗಿ ಮೇಲ್ ಬಂದಿರುತ್ತೆ. ಸ್ವಲ್ಪನೇ ಹಿಟ್ಟು ರುಬ್ಬಿರೋದ್ರಿಂದ ನಿಮ್ಗೆ ಅಷ್ಟಾಗಿ ಕಾಣಿಸಲ್ಲ, ಬಟ್ ರುಬ್ಬಿರೋ ಅಳತೆಗೆ ಅಂತ ಸ್ವಲ್ಪ ಮೇಲೆ ಬಂದಿರುತ್ತೆ. ಅದಕ್ಕೆ 1 ಸ್ಪೂನ್ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಸೈಡ್ ಗಿಡಿ. ಇದಕ್ಕೆ ನೆಂಚ್ಕೊಳ್ಳಕ್ಕೆ ನಾನು ವೆಜಿಟೇಬಲ್ ಸ್ಟ್ಯೂ ಮಾಡ್ತಾ ಇದ್ದೀನಿ. ತುಂಬಾ ಒಳ್ಳೆ ಕಾಂಬಿನೇಷನ್. ವೆಜಿಟೇಬಲ್ ಸ್ಟ್ಯೂ ಮಾಡೋದಕ್ಕೆ ಒಂದು ಕುಕ್ಕರ್ ಇಟ್ಬಿಟ್ಟು 1 ಟೀ ಸ್ಪೂನ್ ಆಯಿಲ್ ಹಾಕಿ ಮಸಾಲಾ ಪದಾರ್ಥಗಳನ್ನ ಹಾಕಬೇಕು. ಚಕ್ಕೆ, ಲವಂಗ, ಏಲಕ್ಕಿ, ಮತ್ತೆ ಖಾರಕ್ಕೆ ತಕ್ಕ ಹಸಿಮೆಣಸಿನಕಾಯಿ, ತರಕಾರಿ ಯಾವ್ದಾದ್ರೂ ಹಾಕಬಹುದು. ಬೀನ್ಸು, ಕ್ಯಾರೆಟ್, ಬಟಾಣಿ, ಆಲೂಗೆಡ್ಡೆ ಎಲ್ಲ ಸಣ್ಣದಾಗಿ ಹೆಚ್ಚಿ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲು ಕೂಗಿಸ್ಕೋಬೇಕು. ಇದಕ್ಕೆ ಸ್ಪೆಷಾಲಿಟಿ ಏನು ಅಂತಂದ್ರೆ ತೆಂಗಿನಕಾಯಿ ಹಾಲು, ಅದು ಹಾಕಿದ್ರೇನೆ ಇದರ ಟೇಸ್ಟ್ ಬರೋದು. ಆಪಮ್ಗೆ ತೆಂಗಿನಕಾಯಿ ಹಾಲು ಸ್ಟ್ಯೂ ಮಾಡೋದು ಬಹಳ ಒಳ್ಳೆ ಕಾಂಬಿನೇಷನ್, ತುಂಬಾ ರುಚಿಯಾಗಿರುತ್ತೆ. ನಾನಿಲ್ಲಿ ರೆಡಿಮೇಡ್ ತೆಂಗಿನಕಾಯಿ ಹಾಲನ್ನ ಬಳಸ್ತಾ ಇದ್ದೀನಿ. ಯಾವ ಕಂಪನಿನಾದ್ರೂ ತಗೊಳ್ಳಿ. ಕೋಕೋನಟ್ ಮಿಲ್ಕ್ ಹಾಕಿ ಸಣ್ಣದಾಗಿ ಹೆಚ್ಚಿರ ಕೊತ್ತಂಬರಿ ಸೊಪ್ಪು ಹಾಕಿ ಒಂದೇ ಒಂದು ಕುದಿ ಬರಬೇಕು. ತುಂಬಾ ಕುದಿಸಬಾರ್ದು. ತೆಂಗಿನಕಾಯಿ ಹಾಲು ಹಾಕದ್ಮೇಲೆ ಸ್ವಲ್ಪ ಕುದಿ ಬಂದಿದ ತಕ್ಷಣ ಆಫ್ ಮಾಡ್ಬಿಟ್ರೆ ಆಪಮ್ಗೆ ನೆಂಚ್ಕೊಳ್ಳಕ್ಕೆ ಸ್ಟ್ಯೂ ರೆಡಿ ಆಯ್ತು. ನನ್ನ ಹತ್ರ ಆಪಮ್ ಬಾಣ್ಲೆ ಎಲ್ಲೋ ಮಿಸ್ಪ್ಲೇಸ್ ಆಗ್ಬಿಟ್ಟಿತ್ತು. ಬೆಳಗ್ಗೆದ್ದು ಟೆನ್ಷನ್ ಅಲ್ಲಿ ಹುಡುಕಿ ಸಾಕಾಗಿ ಸಿಗ್ಲೇ ಇಲ್ಲ. ಸೊ ಡೈರೆಕ್ಟ್ ಆಗಿ ತವಾಲೆ ಮಾಡ್ಬಿಟ್ಟೆ. ಆಕ್ಚುಲಿ ಆಪಮ್ ಬಾಣ್ಲೆ ಸಿಗುತ್ತೆ, ಅದರಲ್ಲಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ಲ್ ತರ ಬರುತ್ತೆ ಆಪಮ್ ದೋಸೆ. ಬಟ್ ನಾ ತವಾಲ್ ಮಾಡಿರೋದ್ರಿಂದ ನಿಮ್ಗೆ ಈ ತರ ಇದೆ. ಬಟ್ ಬಹಳ ಒಳ್ಳೆ ಚೆನ್ನಾಗಿ ಬರುತ್ತೆ. ಎಷ್ಟು ಗೂಡಾಗಿ, ಎಷ್ಟು ಸಾಫ್ಟ್ ಆಗಿ, ತಿನ್ಲಿಕ್ಕಂತೂ ಅಲ್ಟಿಮೇಟ್ ಆಗಿರುತ್ತೆ. ನೀವೆಲ್ಲ ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬಾ ಸುಲಭ, ತುಂಬಾ ಆರೋಗ್ಯಕರ, ತರಕಾರಿನೂ ಸೇರುತ್ತೆ. ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಮಾಡ್ಬಿಟ್ಟು ಹೇಗ್ ಬಂತು ಅಂತ ನನಗೆ ಕಮೆಂಟ್ಸ್ ಅಲ್ಲಿ ಹೇಳಿ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್.